ಎಲ್ಲರಿಗೂ ನಮಸ್ಕಾರ. ನೀವು ಮೇಷರಾಶಿಯವರ? ಹಾಗಾದ್ರೆ ಮುಂದಿನ ದಿನಗಳು ಹೇಗಿರ್ಲಿದೆ ಅಂತ ತಿಳ್ಕೊಳ್ಳಕ್ಕೆ ರೆಡಿ ಇದ್ದೀರಾ? ಬನ್ನಿ, ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಿಮ್ಮ ಕರಿಯರ್, ಹಣಕಾಸು, ಆರೋಗ್ಯ ಹೀಗೆ ಎಲ್ಲದರ ಬಗ್ಗೆನೂ ನಾವು ಒಟ್ಟಿಗೆ ನೋಡೋಣ. ನೋಡಿ, ಧೈರ್ಯಶಾಲಿಗಳು, ಪರಿಶ್ರಮಿಗಳು ಯಾವುದಾದ್ರೂ ಕೆಲಸವನ್ನ ಆರಂಭಿಸಿದ್ರೆ ಅದನ್ನ ಮುಗಿಸೋ ತನಕ ಪ್ರಯತ್ನ ಮಾಡೋ ಸ್ವಭಾವ ಹೊಂದಿರ್ತಾರೆ. ವಾವ್! ಮೇಷರಾಶಿಯವರ ಬಗ್ಗೆ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ ಸಾಧ್ಯನಾ? ಅವರ ಧೈರ್ಯ, ಅವರ ಹಾರ್ಡ್ ವರ್ಕ್ ಇದೆಯಲ್ಲ, ಅದೇ ಅವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಒಂದು ಕೆಲ್ಸ ಕೈಗೆತ್ಕೊಂಡ್ರೆ ಸಾಕು, ಮುಗಿಸೋವರೆಗೂ ಸಮಾಧಾನವೇ ಇರೋಲ್ಲ. ನಿಜಕ್ಕೂ ಇದೇ ಅವರ ಸಕ್ಸಸ್ನ ಸೀಕ್ರೆಟ್. ಹಾಗಂತ ಎಲ್ಲವೂ ಸುಲಭವಾಗಿರುತ್ತೆ ಅಂತಲ್ಲ, ದಾರಿಯಲ್ಲಿ ಒಂದಷ್ಟು ಚಾಲೆಂಜಸ್ ಬರಬಹುದು. ಆದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮಲ್ಲಿರೋ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಎಂಥ ಸವಾಲನ್ನು ದಾಟಿ ಮುಂದೆ ಹೋಗಬಹುದು. ಒಂದು ವಿಷಯ ನೆನಪಿಡಿ, ಹೊಸ ಹೊಸ ಅವಕಾಶಗಳು ಕಾಯ್ತಾ ಇವೆ. ಆ ಯಶಸ್ಸಿನ ಬಾಗಿಲು ತೆಗೆಯೋ ಕೀಲಿ ನಿಮ್ಮ ಕೈಯಲ್ಲೇ ಇದೆ, ಅದುವೇ ನಿಮ್ಮ ಪರಿಶ್ರಮ. ಸರಿ, ಹಾಗಾದ್ರೆ ಮೊದಲಿಗೆ ಕರಿಯರ್ ಮತ್ತೆ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಪ್ರೊಫೆಷನಲ್ ಲೈಫ್ನಲ್ಲಿ ಮುಂದಿನ ದಿನಗಳು ಹೇಗಿರುತ್ತೆ ಬನ್ನಿ ನೋಡೋಣ. ಕೆಲ್ಸ ಮಾಡೋರ್ಗೆ ಒಂದ್ ಒಳ್ಳೆ ಸುದ್ದಿ ಇದೆ. ನಿಮ್ ಸೀನಿಯರ್ಸ್ ಕಡೆಯಿಂದ ಮೆಚ್ಚುಗೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ರಿಸಲ್ಟ್ಸ್ ಸಿಕ್ಕೇ ಸಿಗತ್ತೆ. ಇನ್ನು ಬಿಸ್ನೆಸ್ ಮಾಡೋರ್ಗೆ ಹೊಸ ಕಾಂಟ್ರಾಕ್ಟ್ಸ್, ಹೊಸ ಕ್ಲೈಂಟ್ಸ್ ಬರೋ ಸಾಧ್ಯತೆ ಇದೆ. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್: ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ದಯವಿಟ್ಟು ಚೆನ್ನಾಗಿ ಯೋಚನೆ ಮಾಡಿ. ಅವಸರ ಬೇಡವೇ ಬೇಡ. ನೋಡಿ, ಇದು ಸಿಂಪಲ್. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಸೀನಿಯರ್ಸ್ ಖುಷಿಯಾಗ್ತಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ನೀವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಬಿಸ್ನೆಸ್ನಲ್ಲಿ ಹೊಸ ಡೀಲ್ಗಳು ಸಕ್ಸಸ್ ಆಗುತ್ತೆ. ಅಂದ್ರೆ ನೀವು ಏನ್ ಮಾಡ್ತೀರೋ ಅದೇ ನಿಮ್ಗೆ ವಾಪಸ್ ಬರೋದು. ಸಿಂಪಲ್ ಆದ್ರೂ ಎಷ್ಟು ಪವರ್ಫುಲ್ ಅಲ್ವಾ ಈ ಐಡಿಯಾ? ಸರಿ, ಕೆರಿಯರ್ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಗಮನ ಕೊಡೋಣ. ಅಂದ್ರೆ ಫೈನಾನ್ಸ್ ಮತ್ತೆ ಫ್ಯಾಮಿಲಿ. ಈ ವಿಚಾರಗಳಲ್ಲಿ ಮುಂದೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಹಣಕಾಸು. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಸುಮ್ನೆ ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಫ್ಯಾಮಿಲಿ ಲೈಫ್ ತುಂಬಾ ಖುಷಿಯಾಗಿರುತ್ತೆ. ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹೇಳ್ತಾರಲ್ಲ, ಆರೋಗ್ಯವೇ ಭಾಗ್ಯ ಅಂತ. ಹಾಗೆ ಜ್ಞಾನವೇ ಶಕ್ತಿ. ಸೊ ನಮ್ಮ ಮುಂದಿನ ಫೋಕಸ್ ಹೆಲ್ತ್ ಮತ್ತೆ ಸ್ಟೂಡೆಂಟ್ಸ್ ಮೇಲೆ. ನಮ್ಮೆಲ್ಲರ ಯೋಗಕ್ಷೇಮಕ್ಕೆ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಇದೆ, ನೋಡೋಣ. ನೋಡಿ, ಹೆಲ್ದಿಯಾಗಿರೋಕೆ ಏನು ಜಿಮ್ಗೆ ಹೋಗಿ ಕಷ್ಟಪಡಬೇಕಂತ ಏನಿಲ್ಲ. ಜಸ್ಟ್ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. 1. ಟೈಮ್ಗೆ ಸರಿಯಾಗಿ ಊಟ ಮಾಡೋದು. 2. ದಿನ ಸ್ವಲ್ಪವಾದ್ರೂ ಎಕ್ಸಸೈಸ್. 3. ಮನಸ್ಸನ್ನ ಕೂಲಾಗಿ ಶಾಂತವಾಗಿ ಇಟ್ಕೊಳ್ಳೋದು. ಇಷ್ಟು ಚಿಕ್ಕ ಬದಲಾವಣೆಗಳು ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಸ್ಟೂಡೆಂಟ್ಸ್ ಕಡೆ ಬರೋದಾದ್ರೆ ಕೇಳಿ, ಇದು ನೀವು ಫೋಕಸ್ ಮಾಡ್ಬೇಕಾದ ಸಮಯ. ನಿಮ್ಮ ಗಮನ ಪೂರ್ತಿ ಸ್ಟಡೀಸ್ ಮೇಲೆ ಇರ್ಲಿ. ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಟೀಚರ್ಸ್ ಹೇಳೋದನ್ನ ಗಮನ ಇಟ್ಟು ಕೇಳಿ. ಇದೇ ನಿಮ್ಮ ಸಕ್ಸಸ್ಗೆ ದಾರಿ. ನೀವ್ ಹಾಕೋ ಎಫರ್ಟ್ಗೆ ಒಳ್ಳೆ ರಿಸಲ್ಟ್ಸ್ ಗ್ಯಾರಂಟಿ. ಓಕೆ, ಇಷ್ಟೆಲ್ಲ ಆಯ್ತು. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆದ ಕೆಲವು ಸಲಹೆಗಳನ್ನ ನೋಡೋಣ. ಇದನ್ನೊಂದು ಕಂಪಸ್ ತರ ಅಂದ್ಕೊಳ್ಳಿ. ನಿಮ್ಮ ಮುಂದಿನ ದಾರಿಗೆ ಇದು ಹೆಲ್ಪ್ ಮಾಡತ್ತೆ. ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಅಂತೆ. ಮಂಗಳವಾರ ಮತ್ತೆ ಗುರುವಾರಗಳು ನಿಮ್ಗೆ ತುಂಬಾನೇ ಲಕ್ಕಿ ಡೇಸ್ ಆಗಿರ್ಬೋದು. ದಿನ ಶುರು ಮಾಡುವಾಗ ಒಂದು ಪ್ರಾರ್ಥನೆ ಮಾಡೋದು, ಮನೇಲಿರೋ ಹಿರಿಯರ ಆಶೀರ್ವಾದ ತಗೊಳ್ಳೋದು, ಇವೆಲ್ಲ ಲೈಫ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತಂದ್ಕೊಡುತ್ತೆ. ಕೊನೆಗೆ ಈ ಒಂದು ಮಾತನ್ನ ಯಾವತ್ತೂ ಮರಿಬಾರ್ದು. ನೋಡಿ, ಜ್ಯೋತಿಷ್ಯ ಅನ್ನೋದು ಕೇವಲ ಒಂದು ಗೈಡ್ಲೈನ್ ಅಷ್ಟೇ. ನಮ್ಮ ಲೈಫ್ ಚೆನ್ನಾಗಾಗೋದು ನಮ್ಮ ಹಾರ್ಡ್ ವರ್ಕ್ ಮತ್ತೆ ಪಾಸಿಟಿವ್ ಥಿಂಕಿಂಗಿಂದ. ಸೊ ಅಲ್ಟಿಮೇಟ್ ಆಗಿ ನಮ್ಮ ಜೀವನದ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರೋದು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಸಕಾರಾತ್ಮಕ ಮನೋಭಾವ ಇದು ನಿಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಬಹುದು ಅಂತ ಯೋಚನೆ ಮಾಡಿ. ಸರಿ, ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.